ಲೇಟ್ ಆದಷ್ಟು ನಾವು ದುಡ್ಡು ಕಟ್ ಮಾಡ್ತಾರೆ ಪಾಪ. ಮಾರ್ಕೆಟ್ ರೂಲ್ಸ್ ಅದು, ಒಬ್ರದಲ್ಲ, ಮಾರ್ಕೆಟ್ ರೂಲ್ಸ್ ಅದು. ಟೈಮಿಂಗ್ ಗಾಡಿ ಟೈಮಿಂಗ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಒಂದೊಂದು ಅವರ್ಗೆ ಇಷ್ಟು ರೂಪಾಯಿ ಕಮ್ಮಿ. ಬೆಂಗಳೂರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಗಾಡಿ ಕೊಡ್ಬೇಕು ಬ್ರೋ. ಹೊಸಬರ್ಗ್ ಕೊಟ್ರೆ ನಾನೇ ಎಕ್ಸಾಂಪಲ್. ಮಂಡ್ಯ ಒಬ್ಬ ಹುಡುಗ ಸ್ವಲ್ಪ ಟಚ್ ಆಗ್ಬಿಟ್ಟದ ಅಂದ, ಏನಾಗದ ನೋಡ್ರೆ ಮರಕ್ಕೆ ಹೋಗಿ ಬಿದ್ದವನೆ. ಮರದ್ರಿಂದ ಗ್ಲಾಸ್ ಮೇಲೆ ಹೊಡೆದ್ರೆ, ಗ್ಲಾಸ್ ಹೊಡೆದ ಹೋದೆ ಮೇಲೆ ಕಂಟೈನರ್ ಡ್ಯಾಮೇಜ್, ಮುಂದೆ ಡ್ಯಾಮೇಜ್ ಅಷ್ಟೊಂದ. ಸಾಟರ್ಡೆ ಅಣ್ಣ ನಮ್ಮ ಅಜ್ಜಿ ತೀರೋಗ್ಬಿಟ್ರಣ, ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಮತ್ತೆ ಫೋನ್ ಹಾಕಿದ್ರೆ ಫೋನ್ ಎತ್ತಲ್ಲ. ಒಂದ್ ಟೈಮು ನಮ್ಮ ಪೊಲೀಸರು ಕಾಣಿಸಲ್ಲ, ಕಾಣಿಸ್ತಾ ಇಲ್ಲ ಬಿಡೋ, ಮರದಿಂದ ಇರ್ತಾರೆ, ಹೋಗ್ಬಿಡ್ತಾರೆ. ಅವ್ರು ಬಿಡೋರ್ಗು ಅಲ್ಲಾಡಲ್ಲ. ಸರ್ ಅದು ₹1 ಇಲ್ಲ ಸರ್, ನನ್ಗೂ ಸಂಬಂಧ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರ ಪೊಲೀಸರು ನೋಡಿ ಆಯ್ತು ಇನ್ನು ನೋಡಿ ನಮ್ ಡ್ರೈವರ್ ಫೋನ್ ಹಾಕ್ದ, ಊಟಕ್ಕೆ ಕಾಸು ಕಳಿಸ್ಬೇಕು ನಾನು. ಇನ್ನು ಈ ಸೊಂದಿಗ್ಲಲ್ಲಿ ನನ್ ಗಾಡಿ ಸೈಡ್ಗೆ ಹಾಕಾಗಲ್ಲ, ಏನೋ ಸರ್ಕಸ್ ಮಾಡ್ಕೊಂಡು ಪಾಪ ಅವ್ರಿಗೂ ಟೈಮ್ ಟೈಮ್ ಊಟದ್ದು ನೀವೇ ಕಳಿಸ್ಬೇಕಾ? ಹೌದು ಪಾಪ ಅವ್ರ ಊರಿಂದ ಬಂದ್ಬಿಟ್ಟಿರ್ತಾರೆ. ಈ ನಂಬರ್ ಹೇಳಿದ್ರು ಹಂಗೆ ಸ್ವಲ್ಪ ಫೋನ್ ಪೇ ಮಾಡಿ ಲಾಸ್ಟ್ ನಂಬರ್ ಅವ್ರು ಕಾಸು 8150 ಪಾಪ ಹಿಂಗೆ ನಮ್ಮ ಊಟಕ್ಕೆ ಕಳ್ಸಬೇಕು ಅವ್ರಿಗೆ. ಈಗ ನೀವು ಈಗ ಯಾರಿಗೋ ಡ್ರೈವರ್ ಬಿಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಯಾವ ರೀತಿ ಸ್ಯಾಲ್ರಿ ಮಾತಾಡಿರ್ತಾರೆ? ಹೆಂಗೆ ಸ್ಯಾಲ್ರಿ ಮಾತಾಡಿರ್ತೀನಿ, ಫಿಕ್ಸ್ಡ್ ಸ್ಯಾಲ್ರಿ ಇರ್ತದೆ ಸ್ಯಾಲ್ರಿ. ಬಟ್ ಅವ್ರು ಪಾಪ ಡೈಲಿ ಖರ್ಚಿಗೆ ದುಡ್ಡು ಕೊಡ್ಬೇಕಲ್ಲ. ಫಿಕ್ಸ್ಡ್ ಸ್ಯಾಲ್ರಿ ಅಂದ್ಬಿಟ್ಟು ಕಂಪ್ನಿ ತರ 1ನೇ ತಾರೀಕು ಪೇಮೆಂಟ್ ಹಾಕೋತಾರೆ ಇದಲ್ಲ ನಮ್ಮ ಫೀಲ್ಡ್ ಅಲ್ಲಿ. ಅವ್ರು ಕೇಳಿದಾಗೆಲ್ಲ ಕಾಸು ಕೊಡ್ಬೇಕು ನಾನು. ಮನೆ ಹತ್ರ ಏನೋ ಪ್ರಾಬ್ಲಮ್ ಆಯ್ತು, 2000 ಕೊಡಿ, ಊಟಕ್ಕೆ 100 ರೂಪಾಯಿ ಜನ ಕೊಡ್ಬೇಕು, ಇಲ್ಲ ಅವ್ರ ಚೀಟಿ ದುಡ್ಡು ಇಷ್ಟೇ ತಾರೀಕಿದೆ ಇಷ್ಟೇ ತಾರೀಕು ಕೊಡಿ ಅಂತ ಅವ್ರ ಕಮಿಟ್ಮೆಂಟ್ ನಮ್ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಅವ್ರು ಕೇಳಿದಾಗ ನಾವು ದುಡ್ಡು ಕೊಡ್ಬೇಕು. ನನ್ನ ಹತ್ರ ಮಾಡಿರೋದ್ರಲ್ಲಿ ಒಂದು ಇವಾಗ ಎಲ್ಲ 2 ಗಂಟೆ ಸೇರಿ ಒಂದು 10 ಜನ ಮಾಡಿರ್ತಾರೆ ಡ್ರೈವರು. 10-15 ಜನ 12 ಜನ ಆಗಿರ್ತಾರೆ. ಜಾಸ್ತಿ ಜನ ನಾನೇ ದುಡ್ಡು ಜಾಸ್ತಿ ಕೊಟ್ಟು ಕಳ್ಸಿದೀನಿ. ಒಂದ್ 2-3 ನನ್ನ ಕಡೆ ಇದೆ, ಹೇಳಿದ್ರೆ ಕೇಳಿದ್ರೆ ಹೋಗಿದ್ರೆ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ. ಹೆಂಗ್ ಗೊತ್ತಾ, ಡ್ಯೂಟಿ ಮಾಡ್ತಿರ್ತಾರೆ, ನಾನು ಡ್ಯೂಟಿಯಲ್ಲಿ ಕೆಲಸ ಇಡ್ತೀನಿ. ಸಾಟರ್ಡೆ ಅಣ್ಣ ನಮ್ಮ ಅಜ್ಜಿ ತೀರೋಗ್ಬಿಟ್ರಣ, ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಮತ್ತೆ ಫೋನ್ ಹಾಕಿದ್ರೆ ಫೋನ್ ಎತ್ತಲ್ಲ. ಒಂದ್ ವಾರ ಆದ್ಮೇಲೆ ಫೋನ್ ಹಾಕ್ತಾರೆ, ಅಣ್ಣ ಪೇಮೆಂಟ್ ಅಣ್ಣ ಅಂತಾರೆ. ಅಲ್ಲ ಕಾಸು ಯಾಕೋ ನೀನು ಫೋನ್ ಎತ್ತಿಲ್ಲ, ನನ್ಕ ಕೆಲ್ಸದ ಏನಾಯ್ತು? ಇಲ್ಲ ಅಣ್ಣ ಮನೇಲಿ ಹೋಗ್ಬೇಡ ಅಂತಿದ್ದಾರೆ ಅಂತಾರೆ. ಈಗ ಅಲ್ಲಿಂದ ಊರಿಂದ ಕೆಲಸ ಬೇಕು ಅಂತ ಬಂದಿರ್ತಾರೆ, ಕೆಲಸ ಮಾಡ್ತಾರೆ. ಸಡನ್ ಆಗಿ ಬಿಟ್ಟು ಹೋಗ್ಬಿಟ್ರೆ ನಾನು ಕಂಪ್ನಿ ಗಾಡಿ ಕೊಡ್ಲೇಬೇಕಾ? ಕಂಪ್ನಿ ಗಾಡಿಗೆ ಕಷ್ಟ ಆಗುತ್ತೆ ಹೇಳ್ರಿ. ಒಟ್ಟಿನಲ್ಲಿ ಗಾಡಿ ಮೇಂಟೈನ್ ಮಾಡೋಕ್ಕಿಂತ ಡ್ರೈವರ್ ಮೇಂಟೈನ್ ಮಾಡೋದು ಕಷ್ಟ ಬೆಂಗಳೂರಲ್ಲಿ. ಮತ್ತೆ ಸರ್ ಪೇಮೆಂಟ್ಸ್ ಕೇಳಿದ್ರೆ ತಲೆ ಕೆಟ್ಟೋಗ್ಬಿಡ್ತದೆ. ಈಗ ನಾನು ಈ ಗಾಡಿ ಓಡಿಸ್ಕೊಂಡು ನನಗೆ 30,000 ಲಾಭ ಇಲ್ಲ. ಈ ಗಾಡಿ ಡ್ರೈವರ್ ಕಮ್ ಓನರ್ ಮಾಡಿಸ್ಕೊಂಡ್ರೆ ಅವ್ರ ಸ್ಯಾಲರಿ 30,000 ಕೇಳ್ತಾರೆ ಚಿಕ್ಕ ಗಾಡಿಗೆ. ಈಗ ನಾನು 30,000 ಕೊಟ್ಟು ಕೈಯಿಂದ 10,000 ಹಾಕ್ಬೇಕಾಗುತ್ತೆ. ನಾನು 30,000 ಕೇಳಿದ್ರೆ ಹೆವಿ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಒಂದೊಂದು ಕಂಪ್ನಿಗಳು ಆ ಥರ ದುಡ್ಡು ಕೊಟ್ಟು ಆಸೆ ಹುಡ್ಸ್ಬಿಟ್ಟವ್ರೆ ಅಷ್ಟಕ್ಕೆ. ಅವು ದೊಡ್ಡ ಪ್ರಾಫಿಟಬಲ್ ಕಂಪ್ನೀಸ್, ನಮ್ದು ಆ ಥರ ಕಂಪ್ನಿ ಇಲ್ಲಲ್ಲ. ನಾವೆಲ್ಲ ಇನ್ನು ಚಿಕ್ಕದಾಗ ಏನೋ ಬಿಸ್ನೆಸ್ ಮಾಡೋಣ ಸ್ಟಾರ್ಟ್ ಮಾಡೋದು. ಕೊಡ್ಬೋದು, ಬಟ್ ಅವ್ರು ಕೇಳೋ ಲೆಕ್ಕ ಇಷ್ಟು ಕೊಟ್ಬಿಡ್ರಿ ದಿನಕ್ಕೆ ಇಷ್ಟು ಕೊಡಿ ಹಂಗೆ ಹೇಳ್ತಾರೆ. ಬಟ್ ಫುಲ್ ಡೇ ಮಾಡಲ್ಲ, ಅಷ್ಟು ಕೊಟ್ಟೋಕೆ ಒಪ್ಕೊಂಡ್ರು ಮಾಡಲ್ಲ. ತಿರ್ಗಾ ನನ್ ಗಾಡಿ ಓಡಿಸಿರ್ತಾರೆ, ನಾನು ಪಾರ್ಕಿಂಗ್ ಅಲ್ಲಿ ಹಾಕೊಂಡಾಗ ಪಕ್ಕದಾಗ ಇನ್ನೊಬ್ರು ಅಣ್ಣ ಎಷ್ಟು ಕೊಡ್ತಾರೆ ನಿಮ್ಗೆ ಇಷ್ಟೇನಾ? ನಮ್ ಗಾಡಿಗೆ ಬನ್ನಿ ಜಾಸ್ತಿ ಕೊಡ್ತಾರೆ. ಹಂಗೆ ವಾರಕ್ಕೆ ಅಣ್ಣ ಊರಿಗೆ ಹೋಗ್ತಾ ಇದೀನಿ, ಏನೋ ಪ್ರಾಬ್ಲಮ್ ಹಂಗೆ ಶಿಫ್ಟ್ ಆಗಿ ಇಲ್ಲೇ ಪಕ್ಕದ ಗಾಡಿ ಓಡಿಸ್ತಾ ಇರ್ತಾರೆ. ಎಷ್ಟು 2-3 ಡಿಮ್ಯಾಂಡ್ ಇದೆ. ಎಕ್ಸ್ಪೀರಿಯನ್ಸ್ ಡ್ರೈವರ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಫ್ರೆಶರ್ಸ್ ಯಾರು ತಗೊಳಲ್ಲ, ಹೊಸ ಡಿ ಎಲ್ ಯಾರು ತಗೊಳಲ್ಲ. ಹಳೆ ಡಿ ಎಲ್ ನೋಡ್ತಾರೆ, 5 ವರ್ಷ 6 ವರ್ಷ ಡಿ ಎಲ್ ಪ್ಲಸ್ ಬೆಂಗಳೂರಲ್ಲಿ ಓಡಿಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಬೆಂಗಳೂರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಗಾಡಿ ಕೊಡ್ಬೇಕು ಬ್ರೋ. ಹೊಸಬರ್ಗ್ ಕೊಟ್ರೆ ನಾನೇ ಎಕ್ಸಾಂಪಲ್. ಮಂಡ್ಯ ಒಬ್ಬ ಹುಡುಗ ಅಣ್ಣ ಹಿಂಗೆ ಮಂಡ್ಯದಲ್ಲಿ ಹಾಲ್ ಗಾಡಿ ಓಡಿಸ್ತಾ ಇದೀನ, ಕೆಲ್ಸ ಕೊಡ್ಸೋಣ ಅಂದ. ಹಾಲ್ ಬೆಂಗಳೂರಲ್ಲಿ ಹೆವಿ ಕಷ್ಟ, ಏನೇ ಕಷ್ಟ ಆಗ್ಲಿ ಓಡಿಸ್ತೀಣ, ಮನೇಲಿ ಕಷ್ಟ ಇದೆ, ಅಮ್ಮ ಅಕ್ಕ ಇದಾರೆ, ಇನ್ನು ಅಷ್ಟೆಲ್ಲ ಕಷ್ಟ ಕೇಳಿಸ್ಕೊಂಡು ಆಯ್ತು ಅಂತ ಕೊಟ್ಟೆ. ಒಂದಿನ ಬಂದ, ಗುರುವಾರ ಬಂದ, ಶುಕ್ರವಾರ ಎತ್ಕೊಂಡು ಆಟೋ ಗುದ್ಬಿಟ್ಟ. ಯಾವ ಗಾಡಿ? ನಮ್ದು ಇಂಟ್ರಾ ಗಾಡಿ, ಹೊಸ ಗಾಡಿ. ಆಟೋ ಗುದ್ಬಿಟ್ಟ. ನಮ್ದು ಟೋಯಿಂಗ್ ಹುಕ್ಕಿ ಇರುತ್ತೆ, ಟೋ ಮಾಡಕ್ಕೆ ಒಂದು ಕೊಕ್ಕಿ ಇರುತ್ತೆ, ಅದು ಆಟೋ ಒಳಗೆ ಕುಕ್ ಸೇರ್ಬಿಡ್ತು. ಅವರು 5,000 ಕೊಡು 10,000 ಕೊಡು, ಆ ಒಂದು 3,000 ರೂಪಾಯಿ ಸೆಟಲ್ಮೆಂಟ್ ಆಯ್ತು. ಅವನು ಅಣ್ಣ ಅವ್ನು ಭಯ ಬಿದ್ದ, ಕಣ್ಣೀರ್ ಹಾಕೊಂಬಿಟ್ಟ, ಅಣ್ಣ ತಪ್ಪಾಯ್ತು. ನಾನು ಅಂದ್ ಬಿಡ ಹೊಸದಾಗ ಬಂದವನೇ ಅನ್ಕೊಂಡು ಸುಮ್ಮನೆ ಅದೇ. ಏನಿದು ಶುಕ್ರವಾರ ಆಗಿದ್ದು. ಶನಿವಾರ ಸಾಯಂಕಾಲ ಫೋನ್ ಹಾಕ್ದ, ಅಣ್ಣ ಸ್ವಲ್ಪ ಟಚ್ ಆಗ್ಬಿಟ್ಟದ ಅಣ್ಣ ಅಂದ. ಏನಾಗದ ನೋಡ್ರೆ ಮರಕ್ಕೆ ಹೋಗಿ ಬಿದ್ದವನೆ, ಮರದ್ರಿಂದ ಗ್ಲಾಸ್ ಮೇಲೆ ಹೊಡೆದ್ರೆ, ಗ್ಲಾಸ್ ಹೊಡೆದ ಹೋದೆ ಮೇಲೆ ಕಂಟೈನರ್ ಡ್ಯಾಮೇಜ್, ಮುಂದೆ ಡ್ಯಾಮೇಜ್. ಅಷ್ಟೊಂದ? ಕೇಳಿದ್ರೆ ಅಣ್ಣ ಗೊತ್ತಿಲ್ಲ ಆಗೋಯ್ತಣ್ಣ, ನಾನ್ ಮಾಡ್ಲಣ ಅಂತಾರೆ. ನೀನೇನ್ ಮಾಡ್ಲಿ? ಅವ್ನು ತಿರ್ಗಿ ಬಸ್ ಚಾರ್ಜ್ 2,000 ಕಾಸು ಕೊಟ್ಟು ಮನೆಗೆ ಕಳಿಸಿ, ಬೇಡಪ್ಪ ಹುಷಾರಾಗಿ ಹೋಗ್ಬಾ ಅಂತ. ಆ ಗ್ಲಾಸ್ ಇನ್ನೂ ಹಾಕ್ಸಿಲ್ಲ ನಾನು, ಟೈಮೇ ಸಿಕ್ತಿಲ್ಲ. ಪ್ಲಸ್ ಅದು ಒರಿಜಿನಲ್ ಗ್ಲಾಸ್ ಹಾಕ್ಸ್ಬೇಕಂದ್ರೆ 12,000 ಹೇಳ್ತಾರೆ ಶೋರೂಮ್ ಅಲ್ಲಿ. ಆಚೆ ಹಾಕ್ಸಿದ್ರೆ 5,000 ರೂಪಾಯಿ ಆಗೋಗುತ್ತೆ. ಅಷ್ಟು ಒಂದೇ ಸತಿ ಅಷ್ಟು ಬಜೆಟ್ ಅಲ್ಲಿ ಖರ್ಚು ಮಾಡಿ ನಮ್ ಗಾಡಿಗೆ ಇಲ್ದ್ರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ FC ಅಂತ ಮಾಡ್ತೀವಿ ನಾವು 2 ವರ್ಷ ಫಸ್ಟ್,
ಆಮೇಲೆ ವರ್ಷ ಮಾಡಿಸ್ಬೇಕು. FC ಟೈಮ್ ಒಂದೇ ಚೇಂಜ್ ಮಾಡ್ಸೋಣ, ನೆಕ್ಸ್ಟ್ ಮಂತ್ ಇದೆ FC ಅವಾಗ ಮಾಡ್ಸೋಣ ಸುಮ್ಮನೆ ಇದೀವಿ. ಸೊ ಹೊಸ ಡ್ರೈವರ್ ಕೊಟ್ಟರೆ ಅದೊಂದು ಬಾಧೆ. ನಾವೇನು ಅನ್ಕೊಂತೀವಿ ಕಲಿತಾರೆ ಬಿಡು ಅಂತ, ಬಟ್ ಅವರು ಸ್ವಲ್ಪ ಏನಾಗಲ್ಲ ನಾನು ಓಡಿಸ್ತೀನಿ, ಓವರ್ ಕಾನ್ಫಿಡೆನ್ಸ್ ಇರ್ಬಾರ್ದು ಸರ್ ಬೆಂಗಳೂರಲ್ಲಿ. ನಾನು ಇಷ್ಟು ವರ್ಷದಿಂದ ಒಂದು 5-6 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೆ ನಾನು ಬೆಂಗಳೂರಲ್ಲಿ. ನಾನು ಹೊಸಬ್ನೇ ಗಾಬರಿಯಿಂದನೇ ಓಡಿಸ್ಬೇಕು ಗಾಡಿ ಹೊತ್ತು ಯಾವತ್ತೇ ಆಗಲಿ. ನನಗೆಲ್ಲ ಬರುತ್ತೆ ಅಂದ್ಬಿಟ್ಟು ಅಂತ ಓಡಿಸ್ತಿದ್ರೆ ಕಷ್ಟ, ಹೆವಿ ಕಷ್ಟ ಇದೆ. ಇನ್ನೊಂದು ನಿಮ್ಗೆ ಇಷ್ಟೆಲ್ಲ ಮಾಡ್ತೀರಾ, ಇಷ್ಟೆಲ್ಲ ಹೇಳಿದ್ರೆ ನಂಗೆ ಟೈಮ್ ಟು ಟೈಮ್ ನಿದ್ದೆ ಇಲ್ಲ ಅಂತೇಳಿ. ವಿಡಿಯೋ ಇವಾಗ ಮಾಡ್ತೀರಾ, ಎಡಿಟ್ ಇವಾಗ ಮಾಡ್ತೀರಾ, ಅಪ್ಲೋಡ್ ಇವಾಗ ಮಾಡ್ತೀರಾ? ಆ ಗ್ಯಾಪ್ 10 ನಿಮಿಷ ಉಳ್ಕೊಂಡು ಬ್ರೋ ಈಗ ಕಂಟೆಂಟ್ ಹಾಕ್ಬೇಕು. ಜನ ಏನ್ ಅನ್ಕೊಂತಾರೆ, ಪಾಪ ಇವ್ ಸ್ವಲ್ಪ ವ್ಯೂಸ್ ಬರೋಷ್ಟು ದುರಂಕಾರ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ಕೊಂತಾರೆ. ಬಟ್ ಆದ್ರೆ ನನ್ ರಿಯಲ್ ಫಾಲೋವರ್ಸ್ ಗೊತ್ತೈತೆ ನಾನು ಎಷ್ಟು ಕಷ್ಟ ಬೀಳ್ತಾ ಇದೆ ಅಂತ. ಸಿಗೋದೇ 3-4 ಅವರ್ ಗ್ಯಾಪ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಟಕ್ ಅಂತ ನಿದ್ದೆ ಕಣ್ಣಲ್ಲಿ ಎಷ್ಟಾದಷ್ಟು ಎಡಿಟ್ ಮಾಡೋದು ಬಿಟ್ಟು. ಇವಾಗ ಒಂದು 10 ಮಿನಿಟ್ಸ್ ರೆಕಾರ್ಡ್ ಮಾಡಿದೆ ಅನ್ಕೊಳ್ಳಿ, ಆ 10 ಮಿನಿಟ್ಸ್ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಮಿಕ್ಕಿ ಸಾಯಂಕಾಲ ಹೋಗಿ ಅಲ್ಲೊಂದು 10 ಮಿನಿಟ್ಸ್ ರೆಕಾರ್ಡ್ ಮಾಡ್ಕೊಂತೀನಿ. ಆ ತರ ಮಾಡ್ಕೊಂಡು ಹಾಕ್ತಿದೀನಿ. ಲಾಸ್ಟ್ ವಿಡಿಯೋ ಇದು ಫೋನ್ ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಐಫೋನ್. ನಿಮ್ಗೆ ಗೊತ್ತಿರುತ್ತೆ ಐಫೋನ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ನಾನು ಕ್ಯಾಶಿಫೈಲ್ ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದು, ವಾರಂಟಿ ಇತ್ತು, ಡಿಸ್ಪ್ಲೇ ಅಪ್ಡೇಟ್ ಅಲ್ಲಿ ಹೋಗ್ಬಿಟ್ಟಿತ್ತು. ಅವ್ರು 1 ವಾರ ತಗೊಂಡ್ರೆ ಮಾಡೋದಕ್ಕೆ, 1 ವಾರದಿಂದ ಲಾಕ್ಸ್ ಇಲ್ಲ. 10 ದಿನ ಹೆಚ್ಚು ಕಮ್ಮಿ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಮೆಸೇಜ್ ಬ್ರೋ ವ್ಲಾಗು ಅಂತ. ಬಟ್ ಏನ್ ಮಾಡೋಣ, ವ್ಲಾಗ್ಸ್ ಇಲ್ಲ. ನೋಡಿ ಇವತ್ತು ಬಂತು ಫೋನು, ಇಲ್ಲ ಸಾಯಂಕಾಲ ಇಸ್ಕೊಂಡ್ಬಂದೆ. ಹುಷಾರಿಲ್ಲ ಇವಾಗ, ಇನ್ನ ಮಾತೆಗೆ ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತ ಇದೀನಿ. ಸಾಯಂಕಾಲ ನಾಳೆ ಸಾಯಂಕಾಲ ಯಾವತ್ತ ಒಂದಿನ ಡ್ರೈವರ್ನ ಹಾಕಿ ರೆಸ್ಟ್ ಹೋಗ್ಬೇಕಿಲ್ಲ. ಹುಷಾರಿಲ್ಲ ಅಂದ್ರೆ ಏನ್ ಮಾಡಿ, ಇನ್ನ ಡ್ರೈವರ್ನ ಹಾಕಿದ್ರೆ ಒಂದು ಭಯ ಬ್ರೋ, ಆಕ್ಸಿಡೆಂಟ್ ಮಾಡ್ಕೊಂಡ್ ಬರ್ತಾರೆ ಅಂತ. ಮತ್ತೆ ಎಲ್ಲ ಡ್ರೈವರ್ ಹಂಗೆ ಮಾಡಲ್ಲ. ಬಟ್ ಟ್ರೈನ್ ಡ್ರೈವರ್ಸು ಇಂಥ ಗಾಡಿ ಓಡಿಸೋ ಡ್ರೈವರ್ಗೆ ಬೇಕಂದ್ರೆ ಅವ್ರು ಆಡಾಕಂದ್ರೆ ಎಮರ್ಜೆನ್ಸಿ ಡ್ರೈವರ್ ಕಳ್ಸಿದ್ರೆ 1,500 ಸಾವಿರ ಕೇಳ್ತಾರೆ ದಿನಕ್ಕೆ. 24 ಅವರ್ಸ್ 1,500 ಸಾವಿರ. ನಮ್ಗೆ ಅದು ವರ್ಕೌಟ್ ಆಗಲ್ಲ. 1,500 ಸಾವಿರ ಕೊಟ್ಬಿಟ್ರೆ ನಾನು ಒಂದಿನ ಇವಾಗ ಹಾಸ್ಪಿಟ್ಲ್ಗೆ ಹೋದ್ರೆ ಒಂದಿನ ರೆಸ್ಟ್ ಬೇಕಾಗುತ್ತೆ, 2 ದಿನ 3,000 ರೂಪಾಯಿ ಗಾಡಿ ದುಡಿಮೆಗೆ 3,000 ರೂಪಾಯಿ ದಿನಕ್ಕೆ ದುಡಿದ್ರೆ ದುಡ್ಡು ಅವ್ನಿಗೆ ಹೋದಂಗೆ ಆಗುತ್ತೆ. ಅದಕ್ಕೆ ನಾನು ಮಾಡ್ಕೊಂತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನಡೀತಾ ಇದೆ ಹಿಂಗೆ ಜೀವನ. ರೈತ ಇಲ್ಲಲ್ಲ ಇಲ್ಲಿ ಹೆವಿ ಸರ್ಕಸ್ ಬ್ರೋ. ಒಂದೊಂದ್ ಟೈಮು ನಮ್ ಪೊಲೀಸರು ಕಾಣಿಸಲ್ಲ, ಕಾಣಿಸ್ತಾ ಇಲ್ಲ ಬಿಡೋ, ಮರದಿಂದ ಇರ್ತಾರೆ, ಹೋಗ್ಬಿಡ್ತಾರೆ. 2-3 ಜೊತೆ ಆಗದೆ ಬ್ರೋ. ಅದಕ್ಕೆ ಶಿಸ್ತಾಗಿ ಹೋಗಿ ಮುಂದೆ ಯೂಟರ್ನ್ ಮಾಡ್ಕೊಂಬಾರ್ದು. ಮೇನ್ ಟ್ರಾಫಿಕ್ ಸಿಗ್ನಲ್ಸ್ ಎಷ್ಟು ಸ್ಕ್ಯಾಮ್ ಗೊತ್ತಾಗ್ರ ಇಲ್ಲಿ ಪೊಲೀಸರು. ಇಲ್ಲ ಅನ್ನೋದು ಸ್ವಲ್ಪ ಕಾಣಿಸುತ್ತೆ, ಒಂದೊಂದ್ ಕಡೆ ಮರ್ಸೊಂದಿಲ್ಲ, ಎಲ್ಲೆಲ್ಲ ಇರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಹೋಗಿದ ತಕ್ಷಣ ದೊಡ್ಡ ಗಾಡಿ ಅಲ್ಲ ಸೈಡ್ ಹಾಕಿ 1,500 ಸಾವಿರ ಅಂತಾರೆ. ಸರ್ ಬೋರ್ಡ್ ಅಲ್ಲಿ ಇದೆ, ಅಲ್ಲಿ ಹಿಂದೆ ನೋಡ್ಕೊಂಡು ಹೋಗು ಅಂತಾರೆ. ಏನು ಕಾಮಿಡಿ, ನಾವು ಟ್ರಾಫಿಕ್ ಅಲ್ಲಿ ಗಾಡಿ ಎಲ್ಲ ಹಾಕ್ಲಿ, ಸೈಡ್ಗೆ ಹಾಕ್ಲಿ, ಅದ್ರ ಬದಲು ಅವ್ರಿಗೆ ಏನೋ ಒಂದು ಕೊಟ್ಟು ಹೋಗ್ಬಿಡೋಣ ಅನ್ಸ್ಬಿಡ್ತದೆ. ಅದು ಈ ಸಿಟಿ ಹೊಡಿತಾ ಇರೋದು ನಿಮ್ಗೆ ಅದೊಂದು ಸ್ವಲ್ಪ ಕಡಿಮೆ ಅನ್ಸುತ್ತಾ? ಅಂದ್ರೆ ಕೆಲವೊಂದ್ ಕಡೆ ಎಲ್ಲಾನು ಲಾಂಗ್ ರೂಟ್ ಹೊಡಿತಾರಲ್ಲ, ಅವ್ರೆಲ್ಲಾನು ಈಗ ಒಂದ್ ಏರಿಯಾಗ ಹೋದ್ರೆ ಅಲ್ಲಿ ಪೊಲೀಸ್ ನಿಂತಿರ್ತಾರೆ, ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ. ಅವ್ರ ಲೆಕ್ಕ ಪಾಪ, ಅವ್ರ ಲೆಕ್ಕ ತಗೊಂಡ್ರೆ ಅಲ್ಲಿ ಬಾರ್ಡರ್ಗಳಲ್ಲಿ ಹೆವಿ ಖರ್ಚು. ನಾನು ಹೋಗಿದ್ದೀನಲ್ಲ ತಮಿಳ್ನಾಡು, ತೆಲಂಗಾಣ ಎಲ್ಲ ಹೋಗಿದ್ದೀನಲ್ವಾ, ಬಾರ್ಡರ್ ಕ್ರಾಸಿಂಗ್ ಅಲ್ಲಿ ನಾನು ಎಲ್ಲ ಇ-ವೇ ಬಿಲ್ ಇರ್ತದೆ, ರೋಡ್ ಟ್ಯಾಕ್ಸ್ ಕರೆಕ್ಟ್ ಆಗಿರ್ತದೆ, ಎಲ್ಲ ಕರೆಕ್ಟ್ ಆಗಿದೆ, 100 ರೂಪಾಯಿ ಕೇಳ್ತಾರೆ. ಸೊ ಆತರ ಪಾಪ ಅವರು ಕೊಡ್ಲೇಬೇಕು ಮಾಮೂಲಿ. ಇಲ್ಲ ಅಂದ್ರೆ ಲೇಟ್ ಮಾಡ್ತಾರೆ, ಬೇಕು ಅಂತ ಲೇಟ್ ಮಾಡ್ತಾರೆ. ಇವರೆಲ್ಲ ಟೈಮಿಂಗ್ ಲೇಟ್ ಹೊಡಿತಾರೆ. ನಿಮ್ಗೆ ಗೊತ್ತಿರುತ್ತೆ, ಟೈಮ್ ಲೇಟ್ ಆದಷ್ಟು ನಾವು ದುಡ್ಡು ಕಟ್ ಮಾಡ್ತಾರೆ ಪಾಪ. ಮಾರ್ಕೆಟ್ ರೂಲ್ಸ್ ಅದು, ಒಬ್ರದಲ್ಲ, ಮಾರ್ಕೆಟ್ ರೂಲ್ಸ್ ಅದು. ಟೈಮಿಂಗ್ ಗಾಡಿ ಟೈಮಿಂಗ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ 1 ಅವರ್ ಇಷ್ಟು ರೂಪಾಯಿ ಕಮ್ಮಿ. ಇನ್ನು ಬೇಗ ಹೋದ್ರೆ ಹಾಕೊಡ್ತಾರೆ, ಇನ್ಸೆಂಟಿವ್ಸ್ ಅದು ಇದೆ, ಬೇಗ ಹೋದ್ರೆ ಹಾಕೊಡ್ತಾರೆ ಅವರು. ಲೇಟ್ ಆದ್ರೆ ಕಟ್ ಮಾಡ್ತಾರೆ. ಸೊ ಫಸ್ಟ್ ಅವ್ರು ಅದು ಗೊತ್ತಿದೆ ಆ ಫೀಲ್ಡ್ ಹೋಗೋದು, ಗೊತ್ತಿಲ್ಲದ್ರೆ ಮೋಸ ಮಾಡೋದು ಅಂತೇನಿಲ್ಲ. ಅವ್ರು ಹೆಂಗಂದ್ರೆ ಈಗ ಒಂದು ಟೊಮೊಟೊ ಸೀಸನ್ ಟೈಮ್ ಅಲ್ಲಿ ಬೇಗ ಹೋದ್ರೆ ಬಯರ್ಸ್ ಜಾಸ್ತಿ ಇರ್ತಾರೆ, ವ್ಯಾಲ್ಯೂ ಬರ್ತದೆ. ಲೇಟ್ ಆದಷ್ಟು ಮಾರ್ಕೆಟ್ ಟೈಮ್ ಆಗೋದ್ಮೇಲೆ ಎತ್ಕೊಂಡು ಎಲ್ಲ ಟನ್ ಅವ್ರು ಹಾಕೋದು 10 ಟನ್ 20 ಟನ್ ಐಟಮ್ ಎಲ್ಲ 2-3 ಬಾಕ್ಸ್ ಅಂದ್ರೆ ಏನು ಅನ್ಬೋದು, ಟನ್ನೇಜ್ ಲೆಕ್ಕ ಇರ್ತದೆ. ಸೊ ಕಷ್ಟ, ಅದಕ್ಕೆ ಆತ ಇರ್ತದೆ. ನಮ್ದೇನಿಲ್ಲ, ನಮ್ ರೂಲ್ಸ್ ನಾವು ಫಾಲೋ ಮಾಡಬೇಕು. ಸೀಟ್ ಬೆಲ್ಟ್ ಹಾಕೊಬೇಕು, ಕಾಕಿ ಶರ್ಟ್ ಹಾಕೊಬೇಕು. ನಾನು ಹಾಕೊಂಡಿಲ್ಲ ಅಂದ್ರೆ ನೀವ್ ಯಾರು ಹಾಕೋಬಾರ್ದು. ನಾನು ಯಾಕೆ ಹಾಕಲ್ಲ ಅಂದ್ರೆ ಇದು ಆಲ್ ಇಂಡಿಯಾ ಪರ್ಮಿಟ್ ತರ ಮಾಡ್ಸಿದೀನಿ, ಬಟ್ ಆಲ್ ಇಂಡಿಯಾ ಮಾಡ್ಸಿಲ್ಲ. ಎಲ್ಲೋ ಪೇಂಟ್ ಎಲ್ಲ ಮಾಡಿಸ್ಬೇಕು, ನಾನು ಆಲ್ ಇಂಡಿಯಾ ಪರ್ಮಿಟ್ ಮಾಡ್ಸೋಣ ಅಂದ್ಬಿಟ್ಟು ಏನೂ ಮಾಡಿಸ್ಲಿಲ್ಲ ಇನ್ನ. ಈಗ ಸದ್ಯಕ್ಕೆ ಲೋಕಲ್ ಹೊಡಿತಾ ಇದೀನಿ, ಆಲ್ ಇಂಡಿಯಾ ಪರ್ಮಿಟ್ ಮಾಡಿಸ್ಬಿಟ್ಟು ಲಾಂಗ್ ಹೊಡೆಯೋದು ಅಂತ ಮುಂದಕ್ಕೆ ಪ್ಲಾನ್. ಸೊ ಅದಕ್ಕೆ ಮಾಡಿಸ್ಲಿಲ್ಲ. ಅದಕ್ಕೆ ಇದಕ್ಕೇನು ಕಾಕಿ ಅವಶ್ಯಕತೆ ಇಲ್ಲ, ಕೇಳಲ್ಲ. ಆಲ್ ಇಂಡಿಯಾ ಪರ್ಮಿಟ್ಗೆ ಕಾಕಿ ಬೇಕು. ಕರ್ನಾಟಕ ಸ್ಟೇಟ್ ಪರ್ಮಿಟ್ಗೆ ಕಾಕಿ ಕಂಪಲ್ಸರಿ. ಕರ್ನಾಟಕ ಸ್ಟೇಟ್ ಆಲ್ ಇಂಡಿಯಾ ಪರ್ಮಿಟ್ಗೆ ಕಾಕಿ ಕೇಳಲ್ಲ, ಅದು ಕರ್ನಾಟಕದಲ್ಲಿ. ಒಂದೊಂದು ಸ್ಟೇಟ್ ಅಲ್ಲಿ ಕೇಳ್ತಾರೆ, ಸ್ಟೇಟ್ ಮೇಲೆ ಡಿಪೆಂಡ್. ಸ್ಟೇಟ್ RTO ಚೇಂಜಸ್ ಅಲ್ವಾ, ಕೇಳ್ತಾರೆ. ಬಟ್ ಸಿಟಿಯಲ್ಲಿ ಸೀಟ್ ಬೆಲ್ಟು, ನೀನು ಹೈ ಬೀಮ್ ಹಾಕೊಳ್ಳೋದ್ರು ಪೊಲೀಸ್ ಕೇಸ್ ಆಗ್ತಾರೆ ಗೊತ್ತಾ.
ಐ ಬಿ ಹಾಕಿದ್ರೆ ಪೊಲೀಸ್ ಕೇಸ್ ಹಾಕ್ತಾರೆ. ನಮ್ದು ಲೈಟ್ಗಳೇ ಕಾಣಿಸಲ್ಲ, ಅದ್ ಎಕ್ಸ್ಟ್ರಾ ಫಾಗ್ ಲೈಟ್ಸ್ ಹಾಕಿದ್ರೆ ಅದನ್ನ ಇಟ್ಕೊಂತಾರೆ. ಕೇಸು ದೊಡ್ಡ ಅಪರಾಧ, ಈ ದೊಡ್ಡ ಕೊಲೆ ಮಾಡೋ ತರ ನಮ್ನ ಇಟ್ಕೊಂಡ್ಬಿಡ್ತಾರೆ. ಹೆಡ್ ಲೈಟ್ ಜಾಸ್ತಿ ಹಾಕೊಂಡು ಹೋದ್ರೆ ಕಾರ್ಗಳವ್ರು ಕಾರ್ಗಳವ್ರು ಇಷ್ಟಿಷ್ಟಪ್ಪ ಲೈಟ್ಗಳು ಹಾಕೊಂಡ್ಬರ್ತಾರೆ, ಅವ್ರನ್ನ ಕೇಳೋದೇ ಇಲ್ಲ. ನಾವು ಕಷ್ಟ ಬಿದ್ದು ದುಡಿದ್ರೆ ನಮ್ಮ ಹತ್ರನೇ ದುಡ್ಡು ತಿನ್ನಾಕ್ಬಿಡ್ತಾರೆ. ಅಂದ್ರೆ ಕಮರ್ಷಿಯಲ್ ಅಂದ ತಕ್ಷಣ ಅವ್ರಿಗೊಂದ್ ಸ್ವಲ್ಪ ಅವ್ರ ಲೆಕ್ಕ ದುಡಿತವ್ರೆ ಕಾಸು ಕೊಡ್ತಾರೆ ಅಷ್ಟೇ. ನಮ್ಮವ್ರು ನಮ್ ಡ್ರೈವರ್ಸ್ ಸುಮ್ನೆ ಇಲ್ಲ ಸರ್, ನಮ್ಮವ್ರು ಟ್ಯಾಲೆಂಟ್ ಇದೆ. ಒಂದ್ ಟೈಮ್ ಕೆಲಸ ಇಲ್ವಾ ಗಾಡಿ ಸೈಡ್ ಹಾಕಿ ಅವ್ನು ಎಷ್ಟೊತ್ತು ಹೇಳ್ತಾ ಅಷ್ಟೊತ್ತು ಸೆಂಟರ್ ಕುತ್ಕೊಂಡಿರ್ತಾನೆ. ಅವ್ರು ಬಿಡೋರ್ಗು ಅಲ್ಲಾಡಲ್ಲ. ಸರ್ ನಾಕ ₹1 ಇಲ್ಲ ಸರ್, ನನ್ಗೂ ಸಂಬಂಧ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರು ಪೊಲೀಸವ್ರು ನೋಡೋ ನೋಡಿ ಆಯ್ತು